ನಮಸ್ಕಾರ. ನಾನಿವತ್ತು ಫಟಾಫಟ್ ಅಂತೇಳಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಕ್ವಿಕ್ಕಾಗಿ ನೋಡಿಕೊಂಡು ಬರೋಣಂತೆ. ನಾನಿವತ್ತು ಅಲಸಂದೆ ಕಾಳು ಸಾರು ಮಾಡಕತ್ತಿರೋದ್ರಿಂದ 1/4 kg ಅಲಸಂದೆ ಕಾಳು ತೊಗೊಂಡು ಅವನ್ನೆಲ್ಲ ಚೆನ್ನಾಗಿ ಆರಿಸಿ ತೆಗೆದಿಟ್ಕೊಂಡಿದ್ದೀನಿ. ಅಲಸಂದೆ ಕಾಳನ್ನ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ನ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕಿ ಒಂದು 3 ಕುದಿನ ಕೂಗಿಸ್ಬೇಕು. ನಾನಿವಾಗ ಕುಕ್ಕರ್ ತಗೊಂಡು ತೊಳ್ಕೊಂಡು ಕುಕ್ಕರಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು 3 ಸಿಟಿ ಹೊಡಿಸ್ಬೇಕು. ಆಮೇಲೆ ಬೇಯಿಸಬೇಕು ಅಲಸಂದೆ ಕಾಳು. 3 ಸಿಟಿ ಹೊಡೆದ್ಮೇಲೆ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಮಾಡಲಿಕ್ಕೆ ಒಂದು ಸ್ವಲ್ಪ ಪಲ್ಯ ಮಾಡಿದ್ರಾಯ್ತು ಅಂಥೇಳಿ. ಸಾಂಬಾರಿಗೆ ಇಲ್ಲಿ ನಾನು ಮಾಡೋಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಆದರೂ ತೊಗೊರಿ, ಕೆಂಪು ಮೆಣ್ಸಿನ್ಕಾಯಿ ಆದರೂ ತೊಗೊರಿ. ನಾನಿಲ್ಲಿ 4 ಕೆಂಪು ಮೆಣ್ಸಿನ್ಕಾಯಿ ತೊಗೊಂಡಿನಿ. ಸ್ವಲ್ಪ ಪಲ್ಯಕ್ಕೆ ತೆಗೆದಿಟ್ಟೇನಿ. ಇದನ್ನು ಸ್ವಲ್ಪ ಅದ್ರಾಗ ಅಲಸಂದೆ ಕಾಳನ್ನ ಒಂದು ಸ್ವಲ್ಪ 1 ಚಮಚ ಅಷ್ಟು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊತಾನೆ. ಯಾಕಂದ್ರೆ ಕಟ್ಟು ಸ್ವಲ್ಪ ಬಂದಕ್ಕತ್ತೆ, ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಬೇಕಾದ್ರೆ ಹಾಕ್ಕೋಬೋದು, ಇಲ್ಲದ್ರೆ ನೀರು ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು ಸಾಂಬಾರನ್ನ. ನಾನು ಇದನ್ನೀಗ ರುಬ್ಕೊಂಡು ಬರ್ತಾನೆ. ಬನ್ನಿ, ನಾನೀಗ ಇದನ್ನು ಮಿಕ್ಸಿ ಜಾರಿಗೆ ಹೋಗಿ ರುಬ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ರುಬ್ಬಿದ್ದನ್ನು ಈ ಅಲಸಂದೆ ಕಾಳು ಬೆಂದದಕ್ಕೆ ಕಟ್ಟಿಗೆ ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಸಣ್ಣಗೆ ರುಬ್ಕೊಂಡು ತೊಗೊಂಡು ಬಂದು ಅದನ್ನು ಕಟ್ಟಿಗೆ ಹಾಕಿ ಕಲಿಸ್ತೀನಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಇಟ್ಕೊಂಡಿದ್ದೆ, ಹುಣಸೆ ಹುಳಿ ಹಾಕ್ತೀನಿ. ಸ್ವಲ್ಪ ಚೆನ್ನಾಗ್ತದೆ ಸಾಂಬಾರು. ಹುಣಸೆ ಹಣ್ಣು ಒಂದು ಸ್ವಲ್ಪ ಹಿಂಡಿದೆ ಅಂದರೆ ಸಾಂಬಾರು ಅಳಿಸೋದಿಲ್ಲ. 2 ದಿನ ಇಟ್ಕೊಂಡು ಊಟ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಹುಣಸೆ ಹುಳಿನ ಹಿಂಡ್ಕೊತಿದ್ದೀನಿ. ನೀವು ಬೇಕಾದ್ರೆ ಹುಣಸೆ ಹಣ್ಣು ಹಾಕಿದರೂ ಬರ್ತೈತಿ, ಹಾಗೆ ಸಾಂಬಾರು ಮಾಡಿದರೂ ನಡೀತೈತಿ. ನಾನಿಲ್ಲಿ ಅದನ್ನು ಚೆನ್ನಾಗಿ ಕಿವುಚಿ 2 ಸಲ ನೀರು ಹಾಕ್ಕೊಂಡು ಕಿವುಚಿ ಅದಕ್ಕೆ ಕಟ್ಟಿಗೆ ಹಾಕೊಂತಿದ್ದೀನಿ. ನೀವು ಅಲಸಂದೆ ಕಾಳು ಸಾಂಬಾರನ್ನ ಮಾಡ್ಕೊಂಡು ಒಂದು ಸಲ ಊಟ ಮಾಡಿ, ಚೆನ್ನಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ, ಮಾಡಿದ್ರೆ ತಪ್ಪೇನಿಲ್ಲ. ಹುಣಸೆ ಹಣ್ಣು ಹಿಂಡಾದ್ಮೇಲೆ ಅದಕ್ಕೆ ಸ್ವಲ್ಪ MTR ಗರಂ ಮಸಾಲೆನ ಸ್ವಲ್ಪ 1-2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸಾಂಬಾರು ಚೆನ್ನಾಗಿರುತ್ತೆ, ಘಮ ಘಮ ಅನ್ನುತ್ತೆ. ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊತೀನಿ. 1 ಟೇಬಲ್ ಸ್ಪೂನ್ ಆದರೂ ತೊಗೋಬೋದು, ಅರ್ಧ ಟೇಬಲ್ ಸ್ಪೂನ್ ಆದರೂ ತೊಗೋಬೋದು. ಅರಿಶಿನ ಪುಡಿ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿರುತ್ತೆ. ಸಾಂಬಾರು ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ಊಟ ಮಾಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು 4 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಪೂನಲ್ಲಿ ಅಳತೆ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಿಮ್ಮ ಸಾಂಬಾರು ಎಷ್ಟಿರ್ತೈತಿ ಅದನ್ನು ನೋಡಿಕೊಂಡು ಅದ್ರ ಪ್ರಮಾಣದ ಮೇಲೆ ಉಪ್ಪು ಹಾಕ್ಕೊರಿ. ಸಾಂಬಾರು ಜಾಸ್ತಿ ಇದ್ದರೆ ಅದ್ರ ತಕ್ಕನಾಗಿ ಉಪ್ಪು ಹಾಕ್ಕೋಬೇಕು. ನಂತರ ಅದನ್ನು 1 ಸ್ಪೂನ್ ತೊಗೊಂಡು ಅದನ್ನು ಕೈ ಆಡಿಸಿ ಚೆನ್ನಾಗಿ, ಅದೆಲ್ಲ ಮಿಕ್ಸ್ ಆಗ್ತೈತಿ. ಮಿಕ್ಸ್ ಆಗಿದ್ಮೇಲೆ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಎತ್ತಿಟ್ಬಿಡಿ. ನಂತರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಳ್ರಿ. ಯಾವುದಾದ್ರೂ ತೊಗೊಳ್ರಿ ಎಣ್ಣೆನ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಕ್ಕೆ ನಾನು ಈರುಳ್ಳಿ 1-2 ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಘಮ ಘಮ ಅಂತ ಸ್ವಲ್ಪ ಜಜ್ಜಿ ಹಾಕಿದರೆ ಸಾಂಬಾರು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಆಗುತ್ತೆ. ಆಮೇಲೆ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಾದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕೈ ಆಡಿಸಿದ ಮೇಲೆ ಚೆನ್ನಾಗಿ ಫ್ರೈ ಆಗಬೇಕದು. ಚೆನ್ನಾಗಿ ಬೆಂದ್ರೇ ಅದು ಚೆನ್ನಾಗಿ ಸಾಂಬಾರು ಚೆನ್ನಾಗಾಗುತ್ತೆ. ಇಲ್ಲದ್ರೆ ಹಂಗಾಗಿ ಎಲ್ಲ ಮಕ್ಕಳೆಲ್ಲ ಏನು ಮಾಡ್ತಾರೆ, ಟೊಮೊಟೊನ ಸೈಡಿಗೆ ಎತ್ತಿಟ್ಬಿಡ್ತಾರೆ. ಚೆನ್ನಾಗಿ ಬೆಂದೆ ಅಂದರೆ ತೆಗಿಯೋಕ್ಕದು ಅವಕಾಶ ಇರೋದಿಲ್ಲ. ಬೆಂದಾದಮೇಲೆ ನಾನಿಲ್ಲಿ ಮಿಕ್ಸಿ ರುಬ್ಕೊಂಡಿದ್ದೇನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ಪೂರ್ತಿ ಹಾಕ್ಕೊಂಡು ಅದು ಸ್ವಲ್ಪ ಗಟ್ಟಿ ಇತ್ತು ಅಂತಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಇಲ್ಲಪ್ಪ ನಮಗೆ ಸಾಕು ಇಷ್ಟ ಗಟ್ಟಿ ಇರಲಿ ಅಂದರೆ ಹಾಗೂ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ನೀವು ಸಾಂಬಾರು ಸ್ವಲ್ಪ ಜಾಸ್ತಿ ಆಗ್ಬೇಕು ಅನ್ನೋದಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸಾಂಬಾರು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ನಾನಿಲ್ಲಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ. ಒಂದು 2 ಲೋಟ ಅಷ್ಟು ನೀರು ಹಾಕ್ಕೊಂಡೆ. ಇವಾಗ ನನಗೆ ಪ್ರಮಾಣ ಕರೆಕ್ಟ್ ಅನ್ತತಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ
ಅದನ್ನು ಇಡ್ತೇನೆ. ಇಟ್ಟು ಅದು ಕುದಿಬೇಕು ಚೆನ್ನಾಗಿ. ಒಂದು ಸಲ ಪ್ಲೇಟ್ ತೆಗೆದು ನೋಡಿರಿ, ಇಲ್ಲದ್ರೆ ಉಕ್ಕಿ ಬಿಡ್ತದೆ ಅದು. ಮೇಲೆ ಬುರುಬೆಲ್ಲ ಬಂದಂಗೆ ಮಾಡಿ ಉಕ್ತತಿ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಮುಚ್ಚಳ ತೆಗೆದು ಅದನ್ನು ಚೆನ್ನಾಗಿ ಕೈ ಆಡಿಸಿದ್ರೆ ಚೆನ್ನಾಗಿ ಕುದೀತತಿ, ಎಲ್ಲ ಮಿಕ್ಸ್ ಆಗ್ತತಿ, ಚೆನ್ನಾಗಿ ಕುದೀತತಿ. ಚೆನ್ನಾಗಿ ಕುದ್ದಾದ್ಮೇಲೆ ಬಿಸಿ ಬಿಸಿಯಾದ ಅಲಸಂದೆ ಕಾಳು ಸಾಂಬಾರು ಬಿಸಿಯಾದ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿ. ಸಾಂಬಾರು ಹೇಗಿದೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.